ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪಾಕಿಸ್ತಾನ ಹಾಗೂ ಭಾರತದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಹಾಗಾಗಿ ಪಾಕಿಸ್ತಾನವು ಕೂಡ ತನ್ನ ಎಚ್ಚರಿಕೆಯಲ್ಲಿ ತಾನಿದೆ. ಮುಂದಿನ ಹಂತದಲ್ಲಿ ಬರುವಂತಹ ಬ್ರೇಕಿಂಗ್ಗೆ ಸಂಬಂಧಪಟ್ಟಂತೆ, ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನನ್ನ ಸಹೋದ್ಯೋಗಿಗಳೀಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್ ಶಿರಿಯಾರ್ ಶ್ರೀನಗರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಧ್ರುವರಾಜ್ ಹಾಗೆ ವೀರೇಶ್, ಇವರಿಬ್ರು ಕೂಡ, ಮೂವರು ಕೂಡ ನಿಮಗೆ ಸುದ್ದಿಗಳನ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಸಂಪರ್ಕದಲ್ಲೇ ರೀ. ಭಾರತದ ಪ್ರತೀಕಾರ ಪಾಕಿಸ್ತಾನಕ್ಕೆ ಈಗ ಪುಕ ಹೆಚ್ಚಾಗಿದೆ. ಪಾಕಿಸ್ತಾನ ಅಲರ್ಟ್ ಆಗ್ತಾ ಇದೆ. ಭಾರತ ದಾಳಿ ಮಾಡುತ್ತೆ ಅನ್ನೋ ಭಯ ಶುರುವಾಗಿದೆ. ಹೆದರಿದ ಪಾಕ್ ನೌಕಾದಳ ಏರ್ ಫೋರ್ಸ್ ಮೇಲೆ ನಿರ್ಬಂಧ. ನೋಡಿ, ಪಾಕ್ನ ನೌಕಾದಳ ಯಾವ ರೀತಿಯಾಗಿ ಭಯಭೀತರಾಗಿದ್ದಾರೆ ಅಂತಂದ್ರೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಇವತ್ತು ಪಾಕಿಸ್ತಾನದ ಕೆಲ ಸಚಿವರು. ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂತೇಳಿ ತನ್ನ ಆಂತರಿಕ ಜಗಳ, ಆಂತರಿಕ ಕಿತ್ತಾಟವನ್ನ ಮೊದಲು ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡಬೇಕು. ನಿಮಗೆ ಭಯ ಇದೆ, ಪಾಕಿಸ್ತಾನಕ್ಕೆ ಭಯ ಅಂತೂ ಶುರುವಾಗಿದೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ರಂಜಿತ್, ಈಗ ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ? ನೋಡಿ ನಾಗೇಂದ್ರ ಬಾಬು, ಕ್ಷಣ ಕ್ಷಣಕ್ಕೂ ಕೂಡ ವಾತಾವರಣ ಹದಗೆಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ವಾತಾವರಣ ಯುದ್ಧದ ಕಾರ್ಮೋಡ ಕವಿದಂಗೆ ಕಾಣಿಸ್ತಾ ಇದೆ. ನೋಡಿ, ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ, ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಈಗ ಭಾರತ ಸಮರವನ್ನ ಸಾರಿದೆ. ಅದಕ್ಕಾಗಿ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಗಡಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಭಾರತ ಸೈನಿಕರನ್ನ ಈಗ ನಿಯೋಜನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನಾ ವಾಹನಗಳನ್ನ ಮತ್ತೆ ಅಲ್ಲಿ ಟ್ಯಾಂಕರ್ಗಳು, ಬಂಕರ್ಗಳು ಎಲ್ಲವನ್ನು ಕೂಡ ನಿಯೋಜನೆ ಮಾಡ್ತಾ ಇದೆ. ಜನರ ಓಡಾಟವೂ ಕೂಡ ಕಡಿಮೆ ಇದೆ. ಹೋಗೋರು ಬರೋರೆಲ್ಲ ಬಹಳ ವಿರಳ ಇದ್ದಾರೆ. ಪ್ರಮುಖವಾದಂತಹ ಸರ್ಕಲ್ಗಳಲ್ಲಿ ಬ್ಯಾರಿಕೇಡಿಂಗ್ ಗಳನ್ನ ಮಾಡಿ ಸಂಪೂರ್ಣ ಅಲ್ಲಿ ಸೇನೆಯನ್ನ ನಿಯೋಜನೆ ಮಾಡುವ ಮೂಲಕ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸೇನಾ ಹೆಲಿಕಾಪ್ಟರ್ಗಳು ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ದಾವೆ. ಈ ಭಯೋತ್ಪಾದಕರು ಈಗ ಪ್ರವಾಸಿಗರನ್ನೇ ಮತ್ತೆ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ ಅನ್ನುವ ಒಂದು ಮುನ್ಸೂಚನೆ ಇರೋದ್ರಿಂದಾಗಿ, ಗುಪ್ತಚರ ಮಾಹಿತಿ ಇರೋದ್ರಿಂದಾಗಿ ಸಂಪೂರ್ಣ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜನರನ್ನಲ್ಲಿಂದ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನರಿಗೆ ಯಾವುದೇ ನಿರ್ಬಂಧವೂ ಕೂಡ ವಿಧಿಸಲಾಗಿದೆ. ಸದ್ಯ ನೋಡಿ, ನಾನೀಗ ರಾಜ್ಬಾಗ್ನ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಬ್ಯಾರಿಕೇಡ್ ಗಳನ್ನೆಲ್ಲ ಹಾಕಿದ್ದಾರೆ. ಪೊಲೀಸರು ಅಲ್ಲಿ ನಿಂತ್ಕೊಂಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಜನ ಓಡಾಡೋರೆಲ್ಲ ಕಡಿಮೆ ಇದೆ. ವಾಹನಗಳ ಓಡಾಟಗಳೆಲ್ಲವೂ ಕೂಡ ಬಿಟ್ರೆ ನಡ್ಕೊಂಡು ಹೋಗೋದೆಲ್ಲವೂ ಕೂಡ ಬಹಳ ಕಡಿಮೆ ಇದೆ. ಮತ್ತೊಂದ್ ಕಡೆಯಲ್ಲಿ ಶಾಲೆ ಮಕ್ಕಳೆಲ್ಲ ಮನೆ ಕಡೆ ಹೋಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಆತಂಕದ ನಡುವೆಯೂ ಕೂಡ ಶಾಲಾ ಕಾಲೇಜಿನಿಂದ ಮಕ್ಕಳು ಈಗ ಮನೆ ಕಡೆ ಹೋಗ್ತಿರೋದನ್ನ ನೋಡ್ತಾ ಇದ್ರಿ. ಒಟ್ಟಾರೆ ಒಂದ್ ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಇಲ್ಲಿ ಗಮನಿಸ್ತಾ ಇದೀವಿ. ಅದ್ರ ಜೊತೆಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಣ್ಣು ಹಾಯಿಸಲೆಲ್ಲ ಸೇನೆಯೇ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ, ಯುದ್ಧದ ಕಾರ್ಮೋಡ ಎಲ್ಲಾ ಕಡೆಗಳಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಶ್ರೀನಗರ ಕಾಶ್ಮೀರದ ಹೃದಯ ಭಾಗ. ಇಲ್ಲಿ ಏನೇ ಆದ್ರೂ ಕೂಡ ಇಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿರುತ್ತೆ. ಆದ್ರೆ ಅದರ ಹೊರತಾಗಿಯೂ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಅತಿ ಹೆಚ್ಚು ಸೈನಿಕರನ್ನ ಇಲ್ಲಿ ತಂದು ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಕೆಲ ಪ್ರಮುಖ ಸರ್ಕಲ್ ಗಳಲ್ಲಿ ಟ್ರಾಫಿಕ್ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಕೆಲವು ರಸ್ತೆಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಗಮನಿಸ್ತಾ ಇದ್ದಂಗೆ ಎನ್ಐ ಅಧಿಕಾರಿಗಳು ಪೆಲಂಗಾಂವ್, ವೈಸ್ರಾಯ್ ಭಾಗದಲ್ಲಿ ಹೋಗಿ ಸದ್ಯಕ್ಕೆ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕೆಲವು ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕಿದೆ. ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಈಗ ಕಲೆ ಹಾಕಿರುವಂತಹ ಎನ್ಐ ಅಧಿಕಾರಿಗಳ ತಂಡ ಅಲ್ಲಿ ಹೆಚ್ಚೆಚ್ಚಿನ ಪ್ರತ್ಯಕ್ಷದರ್ಶಿಗಳನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಗಡಿಯಲ್ಲಿ ಸಮರಾಭ್ಯಾಸ ನಿರಂತರವಾಗಿ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಒಂದು ಭಯ, ಆತಂಕ ಶುರುವಾಗಿದೆ. ಭಾರತದ ನಿಗೂಢ ಕಾರ್ಯಾಚರಣೆ ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಆತಂಕ ಶುರುವಾಗಿದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಮುಂದಿನ 2 ದಿನಗಳು, 48 ಗಂಟೆಗಳು ಬಹಳ ಪ್ರಮುಖ ಅಂತೇಳಿ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗ್ತಾ ಇದೆ. ಕಟ್ಟೆಚ್ಚರವು ಪಾಕಿಸ್ತಾನದಲ್ಲೂ ಕೂಡ ಇದೆ. ಇನ್ನು ಗುಂಡಿನ ಅಪ್ರಚೋದಿತ ದಾಳಿಯೂ ಕೂಡ ನಡೀತಾ ಇದೆ ಗಡಿಯಲ್ಲಿ. ಭಾರತ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಸಮರಾಭ್ಯಾಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಒಟ್ಟಾರೆ ಪರಿಸ್ಥಿತಿ ಆತಂಕದ ವಾತಾವರಣ ಇದೆ.
ಹೇಗಾದ್ರೂ ಮಾಡಿ ಪಾಕಿಸ್ತಾನವನ್ನ ಬಗ್ಗು ಬಡಿಲೇಬೇಕು ಅಂತ ಹೇಳಿ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯವನ್ನ ಸೇನೆಗೆ ಕೊಟ್ಟಿದೆ. ಈ ಒಂದು ಪ್ರತೀಕಾರದ ಸಂಪೂರ್ಣವಾದಂತ ಸಮಯ ಸಂದರ್ಭ ಎಲ್ಲ ನೋಡಿ ಅಟ್ಯಾಕ್ ಮಾಡಿ ಅನ್ನೋದನ್ನ ಈಗ ಸೇನೆಗೆ ಹೇಳಿರೋದ್ರಿಂದಾಗಿ ಸಶಸ್ತ್ರ ಪಡೆಯ ಎಲ್ಲಾ ಮುಖ್ಯಸ್ಥರು ಕೂಡ ತಮ್ಮ ತಮ್ಮ ಪಡೆಗಳನ್ನ ಸಜ್ಜುಗೊಳಿಸಿದ್ದಾರೆ. ಸೇನಾ ಆಸ್ಪತ್ರೆಗಳಲ್ಲಿ ಸಂಪೂರ್ಣವಾದಂತ ಸುಸಜ್ಜಿತ ಸ್ಥಿತಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸ್ ವಾಹನಗಳು ತಿರುಗ್ತಾನೆ ಇದಾವೆ, ಪೊಲೀಸ್ ವೆಹಿಕಲ್ ಗಳು ಮೂವ್ ಆಗ್ತಾ ಇದಾವೆ. ಒಂದು ಕಡೆಯಲ್ಲಿ ಪೊಲೀಸ್ ವಾಹನಗಳು, ಮತ್ತೊಂದು ಕಡೆಯಲ್ಲಿ ಸೇನಾ ಬಂದೋಬಸ್ತ್, ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಮೀಟಿಂಗ್ ಗಳ ಮೇಲೆ ಮೀಟಿಂಗ್. ಹಾಗೆ ಜನರಂತೂ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯಭೀತರಾಗಿದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಅಂತೇಳಿ ಅವರೆಲ್ಲರಲ್ಲೂ ಕೂಡ ಇದೆ. ಆ ಕಾರಣದಿಂದ ಸದ್ಯಕ್ಕೆ ಈಗ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಎಲ್ಲವೂ ಶಾಂತವಾಗಿದೆ ಅಂತೇಳಿ ಅನ್ನಿಸಬಹುದು, ಆದ್ರೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಇದೊಂದು ರೀತಿಯ ಕಟ್ಟೆಚ್ಚರ. ಇದು ಪಾಕಿಸ್ತಾನ ವಿಲ ವಿಲ ಅಂತೇಳಿ ಒತ್ತಾಡುವಂತ ಪರಿಸ್ಥಿತಿ ಈಗ ಬಂದಿದೆ, ಮೈ ಪರಿಚಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ, ಪಾಕಿಸ್ತಾನ ವಾಚ್ ಟವರ್ ಗಳಲ್ಲಿ ತನ್ನ ಫ್ಲಾಗ್ ಅನ್ನ ಕೆಳಗಿಳಿಸಿ ಮತ್ತೆ ಈಗ ಫ್ಲಾಗ್ ಗಳನ್ನ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ರಾತ್ರೋರಾತ್ರಿ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಭಾರತದಲ್ಲಿ ಸೃಷ್ಟಿಯಾಗ್ತಿರುವಂತ ಈ ಪ್ರಕ್ಷುಬ್ಧ ಪರಿಸ್ಥಿತಿಯ ಬಗ್ಗೆ ಪಾಕಿಸ್ತಾನಕ್ಕೆ ಆತಂಕ ಇದೆ, ಭಯ ಇದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನವು ಕೂಡ ಅಲರ್ಟ್ ಆಗಿದೆ, ಕಟ್ಟೆಚ್ಚರವನ್ನ ಗಡಿಯಲ್ಲಿ ವಹಿಸಲಾಗಿದೆ. ನಾಗೇಂದ್ರ ಬಾಬು. ರಂಜಿತ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಕ್ಷಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಪಾಕಿಸ್ತಾನ ಹಾಗೂ ಭಾರತದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನೋ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಹಾಗಾಗಿ ಪಾಕಿಸ್ತಾನವು ಕೂಡ ತನ್ನ ಎಚ್ಚರಿಕೆಯಲ್ಲಿ ತಾನಿದೆ. ಮುಂದಿನ ಹಂತದಲ್ಲಿ ಬರುವಂತಹ ಬ್ರೇಕಿಂಗ್ಗೆ ಸಂಬಂಧಪಟ್ಟಂತೆ, ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನನ್ನ ಸಹೋದ್ಯೋಗಿಗಳೀಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್ ಶಿರಿಯಾರ್ ಶ್ರೀನಗರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಧ್ರುವರಾಜ್ ಹಾಗೆ ವೀರೇಶ್, ಇವರಿಬ್ಬರು ಕೂಡ, ಮೂವರು ಕೂಡ ನಿಮಗೆ ಸುದ್ದಿಗಳನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಹಾಗೆ ಸಂಪರ್ಕದಲ್ಲೇ ರೀ. ಭಾರತದ ಪ್ರತೀಕಾರ ಪಾಕಿಸ್ತಾನಕ್ಕೆ ಈಗ ಪುಕ ಹೆಚ್ಚಾಗಿದೆ. ಪಾಕಿಸ್ತಾನ ಅಲರ್ಟ್ ಆಗ್ತಾ ಇದೆ. ಭಾರತ ದಾಳಿ ಮಾಡುತ್ತೆ ಅನ್ನೋ ಭಯ ಶುರುವಾಗಿದೆ. ಹೆದರಿದ ಪಾಕ್ ನೌಕಾದಳ ಏರ್ ಫೋರ್ಸ್ ಮೇಲೆ ನಿರ್ಬಂಧ. ನೋಡಿ, ಪಾಕ್ನ ನೌಕಾದಳ ಯಾವ ರೀತಿಯಾಗಿ ಭಯಭೀತರಾಗಿದ್ದಾರೆ ಅಂತಂದ್ರೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಇವತ್ತು ಪಾಕಿಸ್ತಾನದ ಕೆಲ ಸಚಿವರು. ಅವಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂತೇಳಿ ತನ್ನ ಆಂತರಿಕ ಜಗಳ, ಆಂತರಿಕ ಕಿತ್ತಾಟವನ್ನ ಮೊದಲು ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡಬೇಕು. ನಿಮಗ್ ಭಯ ಇದೆ, ಪಾಕಿಸ್ತಾನಕ್ಕೆ ಭಯ ಅಂತ ಶುರುವಾಗಿದೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಈಗ ಸದ್ಯಕ್ಕೆ